ಇದಕ್ಕಿಂತ ಫಸ್ಟ್ ಬೇರೆ ಯಾವ್ದಾದ್ರು ಊರೇ ಕಟ್ಟಿದ್ರೆ ಇದ್ದು ಅಣ್ಣ ಎರಡು ಇದ್ದು. ಹಾವೇರಿ ಟೈಗರ್ ಅಂತ ಒಂದ್ ತಂದಿದ್ವಿ. ಅದ್ರ ಡೆತ್ ಆದ್ಮೇಲೆ ಇಲ್ಲೇ ಕುಮ್ಮೂರ್ ಆದಿ ಅಂತ ಒಂದ್ ತಂದಿದ್ವಿ. ನಿಮ್ದು ಸ್ವೀಟ್ ಆಗಿ ಏನಂದ್ ಹೆಸರು ಇಟ್ಟಿದ್ರ ಊರಿಗೆ? ಮಣಿ ಅಂತ ಕರಿತೀವಿ. ಮಣಿ ಅಂತ ಕರಿತೀರಾ? ಡೈಲಿ ಮಣಿ ಅಂತ ಕರಿತಿರುತ್ತೆ ಅವ್ರಿಗೆ. ಮಣಿ ಎಂದಕ್ ಸರಿ ಐತೆ ಈಗ ಮುಂದಕ್ಕೆ ಬಾ ಅಂತ ಅಷ್ಟೇ. ಒಂದ್ ಹಬ್ಬಕ್ಕೆ ಎಷ್ಟು ಖರ್ಚಾಗುತ್ತೆ ನಮ್ಗೆ? ಆಗತ್ತಣ್ಣ ಡಿಪೆಂಡ್. ಮ್ಯಾಕ್ಸಿಮಮ್ ಅಂದ್ರೆ ಒಂದ್ 10ರಿಂದ 15 ಸಾವಿರ ಮ್ಯಾಕ್ಸಿಮಮ್. ತಮಿಳುನಾಡಿನಲ್ಲಿ ವೈರಲ್ ಆದಂತ ಹೋರಿ ಮಣಿಕಂಠ ಎಕ್ಸ್ಪ್ರೆಸ್ ಮಳ್ಳೆನಹಳ್ಳಿಗೆ ಇವಾಗ ಕಾಲಿಟ್ಟಿದೆ ಫ್ರೆಂಡ್ಸ್. ಪಿ ಚಟರ್ನ ಹೊತ್ತು ಇವಾಗ ಕರ್ನಾಟಕದಲ್ಲಿ ಕೂಡ ತುಂಬಾ ಫ್ಯಾನ್ಸ್ ಫಾಲೋವರ್ಸ್ ನ ಹೊಂದಿರುವಂತ ಹೋರಿ. ಇವತ್ತು ಆ ಒಂದು ಹೋರಿ ಸಂದರ್ಶನ ನಡೀತಾ ಇದೆ. ಪೂರ್ತಿಯಾಗಿ ವಿಡಿಯೋನ ಎಂಡ್ ತನಕ ನೋಡಿ. ನಮಸ್ತೆ, ನಿಮ್ಮ ಹೆಸರು? ಕುಮಾರ್ ಅಂತ. ಪರಿಚಯ ಮಾಡ್ಕೊಳ್ಳಿ, ತಮ್ಮ ಪರಿಚಯ. ನಮ್ಮ ಹೆಸರು ಕುಮಾರ್ ಅಂತ. ಮಲ್ಲೇನಹಳ್ಳಿ ಊರು. ಮಣಿಕಂಠ ಹೋರಿ ಅಂತ ಇದಾರೆ ಹೆಸರು. ಮಣಿಕಂಠ ಹೋರಿ. ನಂಬರ್ ಎಷ್ಟು? 145. 145. ಹೋರಿ ಎಲ್ಲ ತಂದು ತಮಿಳ್ನಾಡಿಂದ. ಎಷ್ಟು ಕೊಟ್ಟಿದ್ರು ಅವ್ರಿಗೆ? 1,75,000. 1,75,000 ಕೊಟ್ಟಿದ್ರಿ. ಹೋರಿ ತರಬೇಕಂತ ತಮಿಳ್ನಾಡಲ್ಲಿ ತರಬೇಕಂತ ಯಾಕೆ ಅನಿಸ್ತು ನಿಮ್ಗೆ? ಹಂಗೇನಿಲ್ಲ ಅಣ್ಣ, ಬಾಳ ಕಡೆ ಹುಡುಕಿದ್ವಿ, ಎಲ್ಲಿ ಅಡ್ಜಸ್ಟ್ ಆಗಿದ್ದಿಲ್ಲ. ಇದನ್ನೇ ತರ್ಬೇಕು ಅನ್ನೋದು ಬಹಳ ದಿನದಿಂದ ಹುಡುಕಿಟ್ಟು ತಗೊಂಡ್ಬಂದಿಲ್ಲ. ಮಣಿಕಂಠ ಎಕ್ಸ್ಪ್ರೆಸ್ ಅಂತ ಹೆಸರು ಇಡಕ್ಕೆ ಏನ್ ಕಾರಣ? ಯಾಕೆ ಅದನ್ನ ಏನಿಲ್ಲ ಅಣ್ಣ, ಸೆಲೆಕ್ಷನ್ ಅಂತ ಏನಿಲ್ಲ. ಎಲ್ಲರೂ ಬೇರೆ ಬೇರೆ ಹೆಸರು ಎಲ್ಲರೂ ಇಟ್ಟಿದ್ರು, ಯಾವ್ದು ಇದ್ದಿಲ್ಲ. ನಮ್ಮ ವೀರೇಶ್ ಅಂತ ಇದ್ದಾನೆ ಇನ್ನೊಬ್ಬ ಹುಡುಗ, ಅವನ್ ಇಟ್ಟಿರೋ ಹೆಸರು ಇದು. ನಿಮ್ ತಲೆಯಲ್ಲಿ ಏನಿತ್ತು? ಯಾವ ಊರಿ ಯಾವ ಹೆಸರು? ಹೆಸರು ಏನು ಇದ್ದದ್ದೇ ಇಲ್ಲ ಅಣ್ಣ ನಮ್ ತಲೆಲೆ. ಇನ್ನು ಹೋರಿ ಬರ್ಲಕ್ಕಿಂತ ಮೊದ್ಲೇನ ಎಡಿಟ್ ಮಾಡಿ ಇಟ್ಬಿಟ್ಟಿದ್ದ ಅವನು. ಹಂಗಾಗಿ ಅದೇ ಫಿಕ್ಸ್ ಆಗಿ ಹೊತ್ತಿಗೆ 3 ವರ್ಷ ಆಯ್ತಲ್ಲ ತಂದು? 3. ಈ ದೀಪಾವಳಿ ಬಂದ 3 ವರ್ಷ, ಮೊನ್ನೆ ದೀಪಾವಳಿ. ಮೊದ್ಲೇ ಹಬ್ಬ ಎಲ್ಲಿ ಆಗ್ತೀರ ಅವ್ರೇನ? ಇವಾಗ ನಮ್ಮೂರೇ ಫಸ್ಟ್ ಅಣ್ಣ. ನಿಮ್ಮೂರ ಫಸ್ಟ್. ಅದಾದ್ಮೇಲೆ ಚಿಕ್ಕೇರೂರು. ಇದು ಬಹುಮಾನದ ಹಬ್ಬ? ಬಹುಮಾನದ ಹಬ್ಬ ಹೇಳಕ್ ಆಗಲ್ಲ ಅಣ್ಣ, ಯಾವ್ದು ಅಂತಾನೆ ಹೇಳಕ್ ಆಗಲ್ಲ. ಮೊನ್ನೆ ಫಸ್ಟ್ ಹಬ್ಬ ಎಲ್ವಳಿ. ಎಷ್ಟು ಬಂಪರ್ ಹೊಡೆದಿದೆ ಹೋರಿ? ಇಲ್ಲ ಅಣ್ಣ, ಈಗ ಒಂದೇ ಬಂಪರ್ ಹೊಡೆದಿರೋದು ಇಲ್ಲಿವರೆಗೂ. ಅಂದ್ರೆ ನಾವು ಎಲ್ಲಾ ಕಡೆ ಬಹುಮಾನ ಎಲ್ಲಿ ಆಗಿಲ್ಲ, ಸಣ್ಣ ಪುಟ್ಟ ಬಹುಮಾನ ಜಾಸ್ತಿ. ಒಂದೇ ಬಂಪರ್ ಹೊಡೆದಿದ್ದ? ಮತ್ತೆ ಮೊನ್ನೆ ಬಿಸ್ತಳೆ ಬಂಪರ್ ಹಾಕತ್ತೆ ಅಂದ್ ಲಾಸ್ಟಿಗೆ ಇಲ್ಲ ಕೊಡ್ಲಿಲ್ಲ. ಯಾಕೆ? ಅದೇನ ಕಮಿಟಿ ತೀರ್ಮಾನ. ಜನ ಜಾಸ್ತಿ ಬಂದಿದಾರ ಅಂದ್ ಅವ್ರು ರೌಂಡ್ ಮಾಡಿದ್ರು. ಎಲ್ಲಿ? ಬಿಸ್ತಳೆ. ಎಷ್ಟು ರೌಂಡ್ ಬಿಟ್ಟಿದ್ರೆ? 5 ರೌಂಡ್. 5 ರೌಂಡ್ ಬಿಟ್ರು ಸೆಲೆಕ್ಟ್ ಮಾಡಿ? ಇಲ್ಲ. ಬಹುಮಾನ ಫಸ್ಟ್ ಕೊಟ್ರ ಸೆಕೆಂಡ್ ಕೊಟ್ರ? ಇಲ್ಲ ಅಣ್ಣ, 5ನೇ ಬಹುಮಾನ ಕೊಟ್ಟಿದ್ದಾರೆ. 5 ರೌಂಡಿಗೆ 5ನೇ ಬಹುಮಾನ. ಎಷ್ಟಿದ್ದು ಪಿಪಿವರ್ ಯಾವತ್ತು? ಪಿಪಿವರ್ ಸಿಕ್ಕಾಪಟ್ಟೆ ಇದ್ವಣ. ಪಿಪಿವರ್ ಬಾಳ ಇದ್ರನ ಟಾಪ್ ಒಂದ್ 2-3 ಟಾಪ್ ಇದ್ವಣ. 5 ರೌಂಡ್ ಬಿಟ್ಟಿರೋ ಒಂದು 2 ಓವರ್. ಮಾಣಿಕ್ಯ ಒಂದು, ನಮ್ದೊಂದು ಅಷ್ಟೇ. ಮಾಣಿಕ್ಯ ಒಂದು. ಇದು ಹೋರಿ ಹಬ್ಬದಲ್ಲಿ ಅಭಿಮಾನಿಗಳ ಕ್ರೇಜ್ ಯಾವ ತರ ಇರುತ್ತೆ? ಚೆನ್ನಾಯ್ತಣ್ಣ. ಈಗೆಲ್ಲ ಅದು ಕೋಲಿಂದನೇ ಫೇಮಸ್ ಆಗಿರೋದಣ್ಣ. ಪಿಪಿ ಕೋಲಿಂದಾನೆ ರೈಟ್ ಹೋಗುತ್ತಿರೋದಿಲ್ಲ. ಎಷ್ಟು ಹೈಟ್ ಹೊರಿಸ್ತಾರೆ ಪಿಪಿ ಚಟ್ಟು? ಪಿಪಿ ಅಣ್ಣ ಒಂದು 39-40 ಸ್ಟೆಪ್ ಆಗ್ತಾನ ಅಣ್ಣ ಹೈಟ್. 39-40 ಸ್ಟೆಪ್. ಇದು ಮಾಟ ಮಂತ್ರ ಈ ತರ ಏನಾದ್ರು ಊರಿಗೆ ಮಾಡ್ಸಿದ್ದು ನಿಮ್ ಕಿವಿಗೆ ಬಿದ್ದಿದ್ದು? ಇಲ್ಲ ಅಣ್ಣ, ಆತರ ಏನಿಲ್ಲ ನಿಮ್ಗೆ. ಆದ್ರೆ ಇವಾಗ ಹಬ್ಬದಲ್ಲಿ ಊರಿಗೆ ಹೋಗುವಾಗ ವಾಪಸ್ ಬಂದಿರೋದು ಆತರ ಏನ್ ಇಲ್ಲಿವರೆಗೂ ಯಾವಾಗ ಆಗಿಲ್ಲ ಅಣ್ಣ. ಇವತ್ತಿಗೆ ಯಾವಾಗ ಹಿಂದಕ್ಕಂತೂ ನೋಡಿಲ್ಲ, ಮುಂದಕ್ಕೆ ಅದ ಏನಪ್ಪ ಪಿಪಿ ಕೋಲ್ ಮಾತ್ರ ಹಿಂಗ ಸ್ಪಿಂಗಿಂಗ್ ಹೊಡೆದಂಗ್ ಹೊಡಿತಾ ಇರ್ತದೆ. ಫುಲ್ ಶೇಕ್ ಮಾಡ್ತಾನೆ, ಸೀದಾ ಹೋಗಲ್ಲ. ಅದ ಒಟ್ಟು ಹೊಡೆಯಾಕ್ ನೋಡುದಣ್ಣ. ಅದು ಹೊಡೆಯಕ್ ನೋಡುತ್ತೆ. ಹೊಡಿಬೇಕು, ಹಿಂಗ್ ಹೋಗ್ತಾ ಇರೋದ್ ಹೊತ್ನಾಗ ಸೇಕ್ ಆಗ್ತಾನ ಹೋಗ್ತಾ ಇರೋದು ಹಂಗೆ ಸುಮ್ಮನೆ. ಅದಕ್ಕೆ ಸ್ಪಿಂಗಿಂಗ್ ಮಿಷನ್ ಅಂತಾನೆ ಹೆಸರಾಗಿದ್ದು. ಮತ್ತೆ ಯಾವೆಲ್ಲ ಹೆಸರಲ್ಲಿ ಕರಿತೀರ ಊರಿಗೆ? ಉಡಾಳ ಅಂತ ಬಾರಿ ಕರೀತಾರ. ಉಡಾಳ. ಮಳ್ಳೆನಹಳ್ಳಿ ಉಡಾಳ ಅಂತಾನ ಫೇಮಸ್. ಸಿಕ್ಕಾಪಟ್ಟೆ ಸಿಟ್ಟಿದೆ ಊರಿಗೆ. ಸಿಟ್ಟೇನಣ್ಣ, ಇಲ್ಲಿ ಸೈಲೆಂಟ್ ಐತಿ. ಈಗ ಹಬ್ಬಕ್ಕೆ ಹೋದ್ರೆ ಇಷ್ಟ ಇರಂಗೆ, ಹಿಂಗಿರಂಗಿಲ್ಲ ಅದು. ಕೈ ಬಿಟ್ಮ್ಯಾಗ ಕೈ ಸಿಗೋವರ್ಗುನು ಸುಮ್ಮನೆ ರ್ಯಾಶ್ ಫುಲ್. ಮತ್ತೆ ಊರಿಗೆ ಇವಾಗ ಬೇರೆ ಕಡೆ ಎಲ್ಲಾರು ಹಬ್ಬಕ್ಕೆ ಕೊಂಡ್ರೆ ಫ್ಯಾನ್ಸ್ ನಂಬರ್ ತಗೊಂತಾರ? ಫ್ಯಾನ್ಸಿಗೆ ಏನ್ ಹೇಳಿಲ್ಲ ಅಣ್ಣ, ಇಲ್ಲಿವರೆಗೂ ನಾವೇ ಮಾಡಿದ್ವಿ. ಫೋನ್ ಮಾಡಿ ಇವಾಗ ಬೇರೆ ಕಡೆ ಹಬ್ಬಕ್ಕೆ ಅಣ್ಣ, ಈ ವರ್ಷ ಅಂತೂ ಯಾವ ಹಬ್ಬಕ್ಕ ಎಲ್ಲಾ ಕಡೆಗೂ ಫೋನ್ ಹಚ್ಚಿ ಹೇಳಾರ, ಅಣ್ಣ ಬರ್ರಿ ಅಣ್ಣ ಹಾಕೋಣ ನಿಮ್ಮೂರಿನ ಅಂತ. ನಾವೇ ಹಾಕಿಲ್ಲ ಅಷ್ಟೇ. ಹೋರಿ ಹಬ್ಬದಲ್ಲಿ ರೆಡಿ ಮಾಡಿ ತಗೊಂಡ್ ಹೋಗಿದ್ರಲ್ಲ, ಅಲ್ಲಿ ಹೋರಿ ಯಾವ ತರ ಇರುತ್ತೆ? ಹೆಂಗೆ? ಫುಲ್ ರ್ಯಾಶ್ ಅಣ್ಣ. ಫುಲ್ ರ್ಯಾಶ್ ಅಂದ್ರೆ ಪಳ್ಳ್ಯದಾಗಷ್ಟೇ ಸೈಲೆಂಟ್ ಬಿಟ್ರೆ, ಕೈ ಬಿಟ್ಮ್ಯಾಗ ಫುಲ್ ರ್ಯಾಶ್. ಕೈ ಸಿಗೋವರ್ಗುನು ಮತ್ತೆ ರಿಟರ್ನ್ ಮಣಿ ಹಾಕಿ ಹಿಡಿಬೇಕು. ಹಂಗ ನಿಲ್ಲಲ್ಲ, ಸಾಧ್ಯನೇ ಇಲ್ಲ. ಡೈರೆಕ್ಟ್ ಆಗಿ ಹೋಗಿ ಹಿಡ್ಕಂತವಿನ ಸುಳ್ಳು. ಮಣಿ ಹಾಕಿ ತೊಕಿಕೋಲು ಅಂತ ನಿಲ್ಲದೇ ಇಲ್ಲ. ಯಾರಾದ್ರೂ ಊರಿಗೆ ಓಪನ್ ಚಾಲೆಂಜ್ ಹಾಕಿದಾರ? ಆತರ ಏನ್ ಯಾರು ಇವತ್ತಿಗೂ ನಾವ್ ಯಾರನ್ನು ಎದುರು ಹಾಕಂದಿಲ್ಲ ಅಣ್ಣ. ಎಲ್ಲಾರು ನಮ್ಮರ ಅಂತ ಹಬ್ಬ ಮಾಡ್ತಾ ಇದ್ವಿ ಖುಷಿಗೆ. ಆತರ ಯಾರು ಫೋನ್ ಏನ್ ಮಾಡಿ ಓಪನ್ ಚಾಲೆಂಜ್ ಹಾಕಿಲ್ಲ ನಿಮ್ಗೆ? ಬಹಳ ಜನ ಹೋರಿ ಕೇಳಿದಾರಣ್ಣ, ಕೊಡ್ರಿ ಅಂತ ಹೇಳಿ. ಯಾರು ಆತರ ಅಂದ್ರೆ ಎಲ್ಲರೂ ಫ್ರೆಂಡ್, ಆಲ್ಮೋಸ್ಟ್ ಆಗಿ ಎಲ್ಲರೂ ಫ್ರೆಂಡ್ಶಿಪ್ ಒಳಗೆ ಚೆನ್ನಾದಾರಣ್ಣ. ಹಿಡಿಯರಿಂದ ಹಿಡಿದು ಅಭಿಮಾನಿಗಳು ಹಂಗದಾರ, ಹೋರಿ ಮಾಲಕರು ಚೆನ್ನಾದಾರ ಎಲ್ಲರೂ. ಇದಕ್ಕಿಂತ ಫಸ್ಟ್ ಬೇರೆ ಯಾವ್ದಾದ್ರು ಹೋರಿ ಕಟ್ಟಿದ್ರ? ಇದ್ದು ಅಣ್ಣ, 2 ಇದ್ದು. ಹಾವೇರಿ ಟೈಗರ್ ಅಂತ ಒಂದ್ ತಂದಿದ್ವಿ. ಅದ್ರ ಡೆತ್ ಆದ್ಮೇಲೆ ಇಲ್ಲೇ ಕುಮ್ಮೂರ್ ಆದಿ ಅಂತ ಒಂದ್ ತಂದಿದ್ವಿ.
ಅವೆಲ್ಲ ಹಬ್ಬ ಹೆಂಗ್ ಮಾಡವು? ಅವೇನ್ ಅಷ್ಟ್ ಲೈಕ್ ಆಗ್ಲಿಲ್ಲ. ಒಂದ್ ಹಬ್ಬನು ಮಾಡ್ಲಿಲ್ಲ ಬಿಡ. ಹಾವೇರಿ ಟೈಗರ್ ಒಂದ್ ಹಬ್ಬನ ಮಾಡಿಲ್ಲ. ಹಬ್ಬ ನಾಳೆ ಅಂದ್ರೆ ಡೆತ್ ಆಗ್ಬಿಟ್ಟಿತ್ತು. 3 ತಿಂಗಳಿತ್ತು. ಹಾವೇರಿ ಟೈಗರ್ ಅಂತ ಫೇಮಸ್ ಅವ್ರಿ. ಅದು ಏನ್ ಮಾಡ್ಲಿಲ್ಲ. ಎಷ್ಟ್ ಕೊಡಿದ್ರಿ ಅಲ್ಲಿಗೆ? ಅದಕ್ಕೂ 1,45,000. 1,40,000. ಹಂಗಾಗಿ 145 ಅಂತ ನಂಬರ್ ಇಟ್ಟಿರೋದಣ್ಣ. ಅದ್ ನಮ್ ವಿವೇಶ್ ಇದದು. ಎಲ್ಲೆಲ್ಲ ಬಂಪರ್ ಹೊಡೆದವ್ರಿ. ಹಾವೇರಿ ಟೈಗರ್ ಅಣ್ಣ ಆಲ್ಮೋಸ್ಟ್ ಬಹಳ ಕಡೆ ಬಂಪರ್ ಅಣ್ಣ. ವರ್ಷಕ್ಕೆ 2-3 ಪಿಕ್ಸ್ ಇದ್ವು ಅದಕ್ಕೆ. ಈ ಊರಿ ತರಕ್ ಯಾರ್ಯಾರು ಹೋಗಿದ್ರಿ? ನಮ್ ಫ್ರೆಂಡ್ ಇನ್ನೊಬ್ರು ಇದಾರಣ್ಣ, ಚಿನ್ನು ಅಂತ ಹೇಳಿ. ಅವ್ರ ಸೆಲೆಕ್ಷನ್ ಅಣ್ಣ. ಯಾವ ಹೊರಿ ತೆಗೆದಾದ್ರು ಅವ್ನ್ ಯಾವ ಹೊರಿ ತಕ್ಕಣ ಅಂದ್ರೆ ಸುಮ್ ತೆಗಿತಿರುತ್ತೆ. ಅಂದ್ರೆ ಆತರ ಸೆಲೆಕ್ಷನ್ ಎಲ್ಲ ಗೊತ್ತಿರಲ್ಲ. ತಮಿಳ್ನಾಡು ಫೇಮಸ್ ಎಲ್ಲ ಆಲ್ಮೋಸ್ಟ್ ಆಗಿ ಎಲ್ಲ ಗೊತ್ತಣ್ಣ. ತಮಿಳ್ನಾಡು ಚೆಟ್ ಬರುತ್ತೆ ಅದು. ಕುಚ್ ಹಬ್ಬ ಮಾಡಿರೋದು ಅಲ್ಲಿ. MNS ವಿಲನ್ ಅಂತ ಹೆಸರಣ್ಣ. MNS ವಿಲನ್. ಪಿಪಿಗೋಲ್ ಆಗಿರ್ಲಿಲ್ಲ ಹಂಗ ಕುಚ್ ಹಬ್ಬ ಮಾಡಿರೋದು. ನೋಡಿದೀನಿ ಕುಚ್ಚ ಹಾಕಿರೋದು. ಅಲ್ಲೆಲ್ಲ ಪ್ರೈಸ್ ಎಲ್ಲ ತಗೊಂಡಿದೆ. ಪ್ರೈಸ್ ಇಲ್ಲ ಅಣ್ಣ ಅಲ್ಲಿ. ಖುಷಿಗಾಗಿ ಹಬ್ಬ ಅಲ್ಲಿ. ಪ್ರೈಸ್ ಕೊಡಲ್ಲ. ಅಲ್ಲಿ ಹಬ್ಬ ಪ್ರೈಸ್ ಇರ್ತದಣ್ಣ. ಕುಚ್ ಹಬ್ಬದಾಗ ಟೈಮಿಂಗ್ಸ್ ಹಬ್ಬದಲ್ಲೇ ಇಲ್ಲ. ಇಲ್ಲ ಟೈಮಿಂಗ್ಸ್ ಇಂದಲ್ಲ ಟೈಮಿಂಗ್ಸ್ ಎಲ್ಲ ಕುಚ್ ಹಬ್ಬದ. ಕುಚ್ಚ ಹಬ್ಬದ್ದು. ಅವ್ರದ್ದು ಸೆಲೆಕ್ಷನ್ ಯಾವಾಗಲೂ ಚೆನ್ನಾಗಿದೆ ಅಣ್ಣ. ಸಂಪತ್ ಅವ್ರದ್ದು. ಹಂಗಾಗಿ ಅವ್ರದ್ದು ಒಳ್ಳೊಳ್ಳೆ ಹೊರಿ ಕಟ್ತಾರ ಅವ್ರು. ಈಗ 2 ಇದಾವ ಅವ್ರ ಹತ್ರ. ಯಾವ ಕಲರ್ ಜೂಲ್ ಆಗ್ತಿರ ಇದಕ್ಕೆ? ನೀಲಿ ಕಲರ್ ಅಣ್ಣ. ನೀಲಿ ಕಲರ್. ಎಲ್ಲ ಅಂದ್ರೆ ಪೂರ್ತಿ ಆಕಾಶ ನೀಲಿ ಕಲರ್. ಇದಕ್ಕೆ ಪಿಪಿ ಕೋಲು ನೀಲಿ ಹಳದಿ ಬಲೂನ್ ಹಾಕ್ತಾರೆ. ಯಾವಾಗ್ಲೂ ಅಣ್ಣ ಮೊದ್ಲಿಗೆ ಏನ್ ಮಾಡ್ತಿದೀವಿ, ಇವಾಗೆಲ್ಲ ಇದ್ರ ಕೋಲ್ ಹಾಕ್ತಿದ್ವಿ, ಇದ್ರ ಕೋಲ. ಈಗ 2 ವರ್ಷ ಆಯ್ತು ಬೆತ್ತದ ಕೋಲ್. 1 ವರ್ಷದಿಂದ ಈ ಹಂಸ ಹಬ್ಬದಿಂದ ಈ ಕಡೆಯಿಂದ ಬೆತ್ತ ಕೋಲಣ ಅಲ್ಲಿವರೆಗೂ ಬಿದ್ರ ಹಾಕಿರಿ. ಎಲ್ಲಿ ನಮಗೆ ಒಂದು ಹಬ್ಬನ ಸಕ್ಸಸ್ ಆಗ್ಲಿ ಬಹುಮಾನ ಇಲ್ಲ ಅನ್ನೋ ಕಾರಣನ ನಮ್ದು ಎಲ್ಲಿ ಪಿಪಿ ಕೋಲ ತರ್ಸೋದಿಲ್ಲ. ಎಷ್ಟರ ಕೋಲ್ ಹಾಕ್ತೀನಿ. ಒಂದೊಂದ್ ಹಬ್ಬಕ್ 3-4 ಕೋಲ್ ಹಾಕ್ತಿದ್ವಿ. ಹೊಸ ಕೋಲ್ ಮುರಿಯೋದಣ್ಣ ಬಿದಿರ್ ಕೋಲ್ ಹಾಕೋತಿ. ಬಹುಮಾನ ಹಂಗಾಗಿ ಎಲ್ಲಿ ನಮ್ಗೆ ಅಷ್ಟೊಂದ್ ಆಗಿಲ್ಲಣ್ಣ. ಅಂದ್ರೆ ಸೀದಾ ಹೋದ್ರೆ ಏನಾಗಲ್ಲ ಅದು. ಅದು ಎಂಟ್ರೆನ್ಸ್ ಏನ್ ಮಾಡೋದು ಗೊತ್ತಣ್ಣ, ಫಸ್ಟ್ ಇಲ್ಲ ಫೋರ್ಸ್ ಎಷ್ಟ್ ಇರ್ತದ ಅಷ್ಟು ಫೋರ್ಸ್ ಹೊಡೆದೇ ಮುಂದೆ ಎತ್ತದ. ಆಮ್ಯಾಗೆ ಎತ್ತದ. ಅವಾಗಲೇ ವಿಡಿಯೋ ತೋರಿಸಿದ್ರಲ್ಲ. ಹಂಗಾಗಿ ಎಲ್ಲಿ ಬಹುಮಾನ ಆಗಿಲ್ಲ ನಮಗೆ ಅಷ್ಟೊಂದು. ಆತರ ಆದ್ರೆ ಬಹುಮಾನ ಆಗಲ್ಲ. ಕೋಲ ಇಲ್ಲ ಅಂದ್ರೆ ಎಲ್ಲಿ ಕೊಡ್ತಾರಣ್ಣ? ಕೋಲ ಕಿತ್ಕೊಂಡು ಹೋಗುತ್ತೆ. ಒಂದ್ ಹಬ್ಬದಲ್ಲಿ ಇವಾಗ ಹೆಂಗಿದೆ? ಇವಾಗ ಎಷ್ಟ ಬೆತ್ತ ಮುರಿಯಲ್ಲಣ್ಣ, ಎಷ್ಟರ ಹೊಡಿಲ್ಲ ಅದು. ಹಂಗ ಬೆತ್ತ ಕೋಲ ಚೆನ್ನಾಗಿರೋ ಕೋಲ್ ಹಾಕಿ ಮಾಡ್ತಿರೋದು. ಹಂಗಾಗಿ ಸ್ಪ್ರಿಂಗ್ ಮಿಷನ್ ಅಂತ ಹೆಸರಾಗಿರೋದಣ್ಣ ಬೆತ್ತದ ಕೋಲಿಂದಾನೆ. ಮತ್ತೆ ಇದ್ರ ಬಗ್ಗೆ ನಿಮ್ ಅನಿಸಿಕೆ, ಊರಿ ಬಗ್ಗೆ ಹೆಂಗೆ? ಏನ್ ಮನೇಲೆಲ್ಲ ಅವರೇ ನೀರ್ ಕುಡಿಸ್ತಾರ, ಅವರೇ ಮೇವ್ ಹಾಕದಣ್ಣ. ಅವ್ರದ್ದೇ ಎಲ್ಲ ಮಾಡ್ತಾರ. ಏನ್ ಪ್ರಾಬ್ಲಮ್ ಏನಿಲ್ಲ. ಮನೇಲಿ ದೇವ್ರು ಹೊರ ಹೋದ್ರ ಉಡಾಳ. 3 ವರ್ಷದಲ್ಲಿ ಏನ್ ಚೇಂಜ್ ಆಗಿದೆ? ಊರಿಗೆ ಬಂತಲ್ಲ ಇವಾಗ ನಿಮ್ ಮನೆಗೆ ಅಡ್ಜಸ್ಟ್ ಆಗಿದೆ. ಅಲ್ಲಿಕ್ಕಿಂತ ಸ್ವಲ್ಪ ಮನೇಲೆಲ್ಲ ಸೈಲೆಂಟ್ ಐತಿ. ಅಲ್ಲಿ ಬಾಳ ಕೋಪ ಇತ್ತು. ಇಲ್ಲೆಲ್ಲ ಫುಲ್ ಸೈಲೆಂಟ್ ಐತಿ. ಹಬ್ಬದಲ್ಲ ಅಷ್ಟೇ. ಹೆಸರು ತಂದು ಕೊಟ್ಟತಾನ ಕುಮಾರಣ್ಣರಿಗೆ, ಅರವಿಂದ್ ಅಣ್ಣರಿಗೆ, ಹರೀಶ್ ಅಣ್ಣರಿಗೆಲ್ಲ ಹೆಸರು ತಂದು ಕೊಟ್ಟಿದವ್ರಿ. ನಮ್ಗಿಂತ ಜಾಸ್ತಿ ಇನ್ನೊಬ್ರು ಇದಾರಣ್ಣ. ಅವ್ರದ ಮೇಂಟೆನೆನ್ಸ್, ಅವ್ರದ ಹಬ್ಬ. ನಾವೇನಿಲ್ಲ ಅವ್ರಿಲ್ಲ, ಅವರೆಲ್ಲ ಹೊರಗೋಗ್ಯಾರಂತ. ಅವ್ರದೇ ಅಲ್ಲ. ಫುಲ್ ಆಗ್ತೀವಿ. ನಮ್ಮ ಹಕ್ಕಿ ಮನಿ ಬರಷ್ಟತಿ ನಮ್ ಬಡ್ಡಿ ಬರ್ತೈತಿ. ಹಿಂಗ್ ತೋರಿಸ್ತೇವೆ ಮೈ. ನಿಮ್ಗೆ ಏನು ಮಾಡಲ್ಲ? ಏನು ಮಾಡಲ್ಲ. ಹಿಂಗ್ ಹಿಡ್ಕಂತೇವಿ, ಓಡಾಡ್ತೇವಿ. ಹೊಡ್ಕೊಂಡ್ ಬರ್ತೀರಾ? ಹೊರಗ್ ಬರಲ್ರಿ. ಒಳಗಷ್ಟ ನಮ್ ಮಗಳು ನಾನು ತೋರಿಸ್ತಾ ಹೊರಗ್ ಹೋಗೋದಿಲ್ಲ ಅದು. ನಾವ್ ಅಕ್ಕಿ ಮನೆ ಬರತ್ನ ಹಿಂಗ್ ಬಡ್ಡಿ ಬಂದ್ ನಿಂತ್ಕಂತದ್ ನಮ್ ಬಡ್ಡಿ. ಹಬ್ಬದಾಗ ಹೊಂಟಾಗೆಲ್ಲ ಅಂದ್ರೆ ಒಗ್ಲಿ ಮಾಡೋದ್ ಮಾಡ್ತಾರಿ. ಅವಾಗ ಏನ ಅವಾಗ ಬರಲ್ರಿ. ನಾವ್ ಗಂಡ್ಮಕ್ಳು ಇರ್ತಾರೆ. ರೆಡಿ ಗಿಡಿ ಮಾಡ್ತೀರಾ? ನೀವು ಎಲ್ಲಿಗಾರ ಹಬ್ಬಕ್ಕೆ ಕೊಂಡ್ರಿ? ಇಲ್ಲಪ್ಪ ನಾನು ನಾವೆಲ್ಲ ಬರಲ್ರಿ. ಅವ್ರದಾರಲ್ಲ ರೆಡಿ ಮಾಡಕ್ಕೆಲ್ಲ ಬರಲ್ಲ ನೀವು. ಹಂಗ ಬಂದ್ ನಿತ್ಕಂತೀವಿ ಹೋಗಮಟ. ಹೊರಗಡೆ ಎಲ್ಲ ಫುಲ್ ರಾಶಿ, ಮನೇಲಿ ಅಷ್ಟೇನ್ ರಾಶಿ ಇಲ್ಲಮ್ಮ. ಮೊದ್ಲು ಬಾಳ ಸೈಲೆಂಟ್ ಅಕ್ಕಿ ಮನೆ ಬಿಟ್ಕಂತದಿಲ್ಲ ನಮ್ಮನ್ನ. ಈಗ ಏನಿಲ್ಲ. ನಾವ್ ಸರಿ ಅಂದ್ರೆ ಸರಿತೈತಿ, ಬಾ ಅಂದ್ರ ಬರ್ತೈತಿ, ನಾವ್ ಬರ್ತೈತಿ. ಫಸ್ಟ್ ತಂದಾಗ ಫಸ್ಟ್ ತಂದಾಗ ನಮ್ ಬಡ್ಡಿ ಬಿಟ್ಕಂತಿದ್ದಿಲ್ಲ. ಹಂಗ ಹೆಚ್ಚಂಡಕ್ಕಿಂತ ಬರೋದು. ಇತ್ತಿತ್ತ ನಾವ್ ನೀರ್ ಪಾರ್ ಕುಡ್ಸ್ಕೊಂತ ಉರ್ಲಕ್ಕಂತ ಮಾಡಾಕತ್ತಿದ್ವಿ. ಈಗ ನಾವ್ ಕರ್ದ್ರ ಸಾಕ್ ನಮ್ ಬಡ್ಡಿಗೆ ಬಂದ್ ನಿತ್ಕಂತೈತಿ ಹಕ್ಕಿ ಮನ್ಯಾಗ. ಏನಂತ ಕರಿತೀರಮ್ಮ ನೀವು? ಬಾ ಅಂತ ನಿಮ್ದು ಸ್ವೀಟ್ ಆಗಿ ಏನಾದ್ರು ಹೆಸರು ಇಟ್ಟಿದ್ರ ಅವರಿಗೆ? ಅವರೇ ಇಟ್ಟಾರಲ್ಲ ಮಣಿಕಂಠ. ಅವ್ರದ್ದು ಹೋಗ್ಲಿ. ನೀವು ಮತ್ ಬೇರೆ ನಾವ್ ಮಣಿ ಅಂತ ಕರಿತೇವಿ. ಮಣಿ ಅಂತ ಕರಿತೀರಾ? ಡೈಲಿ ಮಣಿ ಅಂತ ಕರಿತಿರುತ್ತೆ ಅವ್ರಿಗೆ. ಮಣಿ ಎಂದಕ್ ಸರಿ ಅಂತ ಈ ಮುಂದಕ್ ಬಾ ಅಂತೇವಿ ಅಷ್ಟೇ. ಮತ್ತೇನ್ ಕರ ಒಂದು ಮುದ್ದು ಮನುಷ್ಯನ ಹೋರಿ ಒಟ್ನಲ್ಲಿ. ಒಳಗಡೆ ಊರ ಮನೇಲಿ ಇದ್ದಾಗ ಮುದ್ದು ಮನುಷ್ಯನ ಹೋರಿ, ಹೊರಗಡೆ ಇದ್ದಾಗ ಫುಲ್ ರ್ಯಾಶ್. ಅಣ್ಣ ಬಂತು ಅಂದ್ರೆ ಮೈ ತುರ್ಸ ಮಟನು ಸರಿ ಆಗಲ್ಲ. ಅದೊಂದ್ ಬಾರಿ ಚಾಳಿ ಇದಕ್ಕೆ ಹಿಂಗ್ ಬಂದ್ ನಿತ್ಕೊಂಡ್ಬಿಡ್ತೀವಿ. ನಾವ್ ಪಡ್ಕೊಂಡ್ ಹೊತ್ಕೊಂಡ್ ಹೊಂಟ್ರು ಹಂಗ ಸರಿಯಂಗಿಲ್ಲ. ಮೈ ತುರ್ಸಬೇಕು. ಹಂಗಲ್ಲಿ ಚಂಡ್ ಪಂಡ್ ಎಲ್ಲ ಹಕ್ಕಿ ಮನ್ಯಾಗ ಹಿಡಿಯೋದ್ ಪಡೆಯೋದ್ ಮುಗ್ದಾಳ ಹಿಡಿತೇವ್ ನಾವ್ ಹಕ್ಕಿ ಮನ್ಯಾಗ. ಏನು ಮಾಡೋದಿಲ್ಲ. ಅಂದ್ರೆ ಜಾಸ್ತಿ ಹೆಣ್ಮಕ್ಳಿಗೆ ಇದು ತಮಿಳ್ನಾಡಲ್ಲ ಹೆಣ್ಮಕ್ಳು ಜಾಸ್ತಿ. ನನ್ ಮಗಳಾದ್ರೆ ಅಷ್ಟ ಮಣಿ ಹಿಂದಕ್ ಸರ್ಕ ಅಂದ್ರ ಸರ್ಕಂತೈತಿ, ಮುಂದಕ್ ಬಾಂದ್ರ ಬರ್ತೈತಿ. ಅಂದ್ರ ಕಾಲ್ ಎತ್ತದ ಒದಿಯೋದು ಪದ್ಯೋದು ಏನು ಇಲ್ಲ. ಹಿಂದ್ ಕಾಲ್ ಎತ್ತದ ಅದು. ನಾವ್ 3 ಎತ್ತು ಮನೆಗೆ ಇವ್ರು ಯಾರು ಇಲ್ಲ ಅಂದ್ರೆ ನೀರ್ ಕುಡಿಸ್ತೀವಿ, ಹುಲ್ಲು ಹಾಕ್ತಿವಿ, ಎಲ್ಲ ಮಾಡ್ತೀವಿ, ಕೆಲಸ ಮಾಡ್ತೀವಿ.
ಏನ್ ಹಂಗ್ ಹಿಂಗ್ ಕಾಲ್ ಎತ್ತದು ಅದರ ಯಾವ ಒಂದು ಆಯದ ಪಾಯದ ಏನು ಮಾಡಲ್ಲ, ಇದುವರೆಗೂ ಏನು ಮಾಡಿಲ್ಲ. ಮಾಡಿಲ್ರಿ, ನಮಗೇನು ಮಾಡಿಲ್ಲ. ಹಾ ಹಂಗ ಚೆಂಡ್ ಹಾಕ್ತೈತಿ ಉಂಪಟಿ ಅಂದ್ರೆ ಹಿಂದಕ್ ಸರ್ಕಂತ ಹಿಂದಕ್ಕೆ ಸರಿ ಐತೆ. ಸ್ಟಾರ್ಟಿಂಗ್ ತಂದಾಗ ಒಂದ್ 2 ವರ್ಷ ಬಹಳ ಕಷ್ಟಪಡ್ರ ಪಿಪಿ ವರ್ಷಕ್ ಅವ್ರು ಕೋಲ್ ತಗೊಂಡ್ ಹೋಗಿಲ್ಲ ನಾ ಅವಾಗ ಬೇಜಾರಾಗಿ ಪ್ರತಿ ಹಬ್ಬದಾಗೂ ಬೇಜಾರಾಗಿ ವಾಪಸ್ ಬಂದಾರ. ಹಾ ಹೋದ ವರ್ಷದಿಂದ ಒಂದ್ 2 ಹಬ್ಬ ಮಾಡಿದಾಗಿಂದ ಫುಲ್ ಫೇಮಸ್ ಆಯ್ತಾನ ಊರಿ. ಹಾ ಪಿಪಿ ಕೋಲ್ ಯಾವಾಗ ತಗೊಂಡು ಅವಾಗಿಂದ ಫುಲ್ ಫೇಮಸ್ ಆಗೈತಾನ. ಮಣಿಕಂಠ ಎಕ್ಸ್ಪ್ರೆಸ್ ಅಂತ ಅಂದ್ರೆ ಮಲ್ಲೆನಹಳ್ಳಿ ಮಣಿಕಂಠ ಅಂದ್ರೆ ಫುಲ್ ಫೇಮಸ್ ಅಣ್ಣ. ಈಗೆಲ್ಲ ಮೊದ್ಲಿಗೆಲ್ಲ ಫುಲ್ ಯಾವ ಹಬ್ಬಕ್ಕೆ ಹೋದ್ರು ಬೇಜಾರಾಗಿ ಬರ್ತಾವ. ನಾವಾದ್ರೆ ಒಂದ್ ಸರಿನೂ ಪಿಪಿ ಕೋಲ್ ತಗೊಂಡ್ ಹೋಗ್ತಿರ್ಲಿಲ್ಲ, ಪ್ರತಿ ಸರಿನೂ ಮುರ್ಕೊಂಡ ಹೋಗೋದು. ಇಲ್ಲ ಸಾಕು ಬಿಟ್ಟು ಇದ್ ಮನೆಗಿರ್ಲಿ ಬೇರೆ ಊರಿ ತರನ ಲೆಕ್ಕ ಬಂದಿದ್ವಣ ನಾವೆಲ್ಲ ಸೇರಿ. ಅದು ಒಂದ್ಸರಿ ಆ ಕೋಲ್ ಹಾಕಿ ನೋಡಿ ಟ್ರೈ ಮಾಡೋಣ ಅಂತಂದ್ ಮಾಡಿದ್ವಣ. ಅವಾಗಿಂದ ಅಡ್ಡಿ ಇಲ್ಲ ಅವಾಗಿಂದ ಫುಲ್ ಫೇಮಸ್ ಅವಾಗಿಂದ. ಅವಾಗಿಂದ ಫೇಮಸ್ ಅವ್ರಿ. ಫಸ್ಟ್ ಹಬ್ಬ ಪ್ರತಿ ಕೋಲ್ ಅಂದ್ರೆ 2024ರಲ್ಲೇ ಫೇಮಸ್ ಆಗಿದ್ದು ಲಾಸ್ಟ್ ಎಂಡ್. ಅದು ಕೋಲ್ ತಗೊಂಡ್ ಬರ್ತಾ ಇರ್ಲಿಲ್ಲ. ರನ್ನಿಂಗ್ ರ್ಯಾಶ್ ಎಲ್ಲಾ ಕರೆಕ್ಟ್ ಅಷ್ಟೇ. ಪಿಪಿ ಕಾಲ್ ತರ್ತಾ ಇದ್ದಿಲ್ಲ ಸ್ಟಾರ್ಟಿಂಗ್ ಅಲ್ಲಿ ಅವ್ರೇನು ಮಾಡಲ್ಲ ನೋಡಿಲ್ಲ ನೀವು ವಿಡಿಯೋದಾಗೆ. ನೀವು ವಿಡಿಯೋದಾಗ ನೋಡಿ ಏನ್ ಮಾಡ್ತೈತೆ ಅಂದ್ರಣ ಎಂಟ್ರೆನ್ಸ್ ಬಿಟ್ಟು ಕುಟ್ಲೇನ ಸ್ಟ್ರೈಟ್ ಇರಲ್ಲ, ಆಮೇಲೆ ಅಷ್ಟು ಸಿಟಿ ಕೊಡದೆ ಮುಂದಕ್ಕೆ ಹೋಗ್ತದೆ. ಹಂಗಾಗಿ ಕೋಲ ಮುರಿ ಹೋಗುದು ಕಡೆ ಹೋಗುದು. ಲಾಸ್ಟಿಗೆ ಯಾರು ಹಿಡಿತೀರ ಅವ್ರಿನ? ಯಾರಾದ್ರೂ ಇಲ್ಲ ಅಣ್ಣ, ಹಗ್ಗ ಹಾಕ್ತಾರ ಕೋಲಿಗೆ. ಆಮೇಲೆ ಇಲ್ಲಿ ಅಕ್ಕಿ ಹಾಕ್ತಾರ. ಒಂದಿಬ್ಳ ಹುಡ್ರು ಇದಾರೆ ಕಾಯಿ ಫಿಕ್ಸ್ ಆಯ್ತು. ನಮ್ ತಮ್ಮ ಒಬ್ಬನ ಇದಾನ, ಇನ್ನೊಂದು ವೀರೇಶ್ ಅಂತ ಅದಾನ, ಅವರೇ ಹಿಂದೆ ಇರ್ತಾರೆ ಜಾಸ್ತಿ. ಅವ್ರ ಹಿಡಿತಾರ, ನೀವೆಲ್ಲ ಬಿಡೋದಷ್ಟೇ? ಬಿಡಾಕ್ ಹೋಗಲ್ಲ ಅಣ್ಣ ನಾವು. ಎಲ್ಲ ಅರವಿಂದ್ ಅಂತ ಅದಾನ, ಅವಂದೇ ಎಲ್ಲ ಉಸ್ತುವಾರಿ ಹುಡ್ರದು ಎಲ್ಲ ಒಂದೇ. ಎಲ್ಲ ಹುಡುಗರ ನೋಡ್ಕೊಂತಾರೆ. ಹುಡುಗರು ಅಣ್ಣ ಈಗ ಎಲ್ಲಾದ್ರೂ ಹಬ್ಬಕ್ಕೆ ಹೋಗ್ಬೇಕಂತಂದ್ರೆ ಹುಡುಗರು ಹೇಳ್ಬಿಟ್ರೆ ಮುಗಿತಾನಲ್ಲ. ನಿಮ್ದೇನೋ ಇದು ಇಲ್ಲ? ಇಲ್ಲ ನಂಬರ್ ತಗೊಳೋದು ಇಲ್ಲಿ ಊರಿಗೆ ಹಬ್ಬಕ್ಕೆ ಹಾಕ್ಬೇಕು ಅಂತ ಹೇಳಿ ರೆಡಿ ಮಾಡಿದ್ರೆ ಮುಗಿತಾನ ಅಷ್ಟೇ. ಒಂದ್ ಚಿನ್ನ ಹಬ್ಬಕ್ಕೆ ಹಾಕಂದ್ರೆ ಏನಂತ ಹೇಳೋದಷ್ಟ. ನಂಬರ್ ತಗೊಂತಾರ, ನಂಬರ್ ಒಂದ್ ತೆಗೆದು ಕೊಟ್ರೆ ಮುಗಿತ್ ನೋಡೋಣ. ನಾವು ಹೋಗೋದ್ ಮತ್ತೆ ಸೀದಾ ಹಬ್ಬಕ್ಕೆ ಹಾಕಿದ ಬೆಳಗ್ಗೆ 10 ಗಂಟೆಗೆ ಹಬ್ಬಕ್ಕೆ ಹೋಗೋದ್ ನಾವು. ಬೆಳಗ್ಗೆ 10 ಗಂಟೆ ಹೋಗ್ತೀರಾ? ಎಲ್ಲಾ ಹುಡುಗರು ಹೋಗಿರ್ತಾರ, ನಾವು ಹೋಗೋದಷ್ಟೇ. ಅಂದ್ರೆ ಬೇರೆ ಕಡೆ ಹಬ್ಬ ಇತ್ತು ಅಂದ್ರೆ ಎಷ್ಟೊತ್ತಿಗೆ ಹೋಗ್ತೀರಾ? ಬೆಳಗ್ಗೆ ದೂರ ಇತ್ತು ಅಂದ್ರೆ 3 ಗಂಟೆ 4 ಗಂಟೆಗೆ ಹೋಗ್ತಾರ. ಹತ್ರ ಇದ್ರೆ ಬೆಳಗ್ಗೆ 3 ಗಂಟೆ. ಮತ್ತೆ ಇವಾಗ ಎಲ್ಲಿಗೆ ಹೋಗ್ಬೇಕು ಹಬ್ಬಕ್ಕೆ? ನೆಕ್ಸ್ಟ್ ವೀಕ್ ಸದ್ಯ ತನಗನಾಳಿಗೆ ಹಾಕ್ಬೇಕು ಅಂತ ಹೇಳಿ ಇದ್ ಮಾಡ್ತಾರೆ. ಹಂಗಲ್ಲಿಗೆ 23ನೇ ತಾರೀಕಿಗೆ ಚಾಯ್ಸ್ ನಂಬರ್ ಇದಕ್ಕಾದ್ರೆ 145. ಇನ್ನೊಂದು ಊರ್ ಇದೆ ಅಣ್ಣ, ಅದು ಹೊಸದಾಗಿ ತಂದ, ಅದು ವರ್ಷದ ಮೇಗ ಆಯ್ತು ಈಗ. ಅದಕ್ಕಿನ್ನ ಫಿಕ್ಸ್ ಏನ್ ಮಾಡಿಲ್ಲ. ಬಟ್ ನೆಕ್ಸ್ಟ್ ಹಬ್ಬದಿಂದ ಅದು ಫಿಕ್ಸ್ ಮಾಡ್ಬೇಕು ಈಗ. ಅದು ಫಿಕ್ಸಿಂಗ್ ಅದಕ್ಕೆ ಎಷ್ಟಿದೆ ಅದು ಎಂಟ್ರೆನ್ಸ್ ಫೀಸ್? ದನಗಳಿಗೆ 8,000. ಚಾಯ್ಸಿಂಗ್ ನಂಬರ್ 8,000, ಸೀರಿಯಲ್ ನಂಬರ್ 6,000 ಐತಿ. 8,000 ಇದೆಯಾ? ತಗೊಂಡಿದ್ರ ಆಲ್ರೆಡಿ ನಂಬರ್? ಇಲ್ಲ ಅಣ್ಣ, ಇನ್ನು ತಗೊಂಡಿಲ್ಲ. ತಗೋಬೇಕು. ಎಲ್ಲ ಜಾತ್ರೆ ಹೋಗ್ಯಾರಲ್ಲ, ಹಂಗ ಸುಮ್ನೆ ಕರೆಗೆ ಬಂದ ತಗೊಂತಾರೆ. ಇದೇ ನಂಬರ್ ಆಲ್ರೆಡಿ ಅವ್ರಿಗೆ ಅವರೇ ಫೋನ್ ಮಾಡಿ ಹಾಕ್ರಿ ಅಂತ ಹೇಳಿ ಬಹಳ ದಿನದಿಂದ ಹೇಳ್ತಾ ಇದ್ರು. ಹಂಗಾಗಿ ಅದನ್ನ ಹಂಗೆ ಮಾಡಿಸಿಟ್ಟಿದ್ದಾರೆ ಈ ನಂಬರ್. ಬೇರೆ ಕಡೆ ಎಲ್ಲಾದ್ರೂ ಇವಾಗ ಫಂಕ್ಷನ್ ಊರಿ ಕೊಡ್ತೀರಾ? ಕೆಲವರಿಗೆ ಹೇಳು ಈಗ 15ರಿಂದ 24ರವರೆಗೂ ಐತಿ. ಅವ್ರು ಮೊನ್ನೆ ಬಂದ್ ಹೇಳೋಗ್ಯಾರ. ಈಗ 24ಕ್ಕೆ ಬಂದ್ ಅಲ್ಲೇ 23 ದನಗಳಲ್ಲಿ ಹಬ್ಬ ಮಾಡ್ಕೊಂಡ್ ಅಲ್ಲೇ ಇಳಿಸೋಗ್ರಿ ಅಂತ ಹೇಳಿ. ನೋಡ್ಬೇಕು ಅಲ್ಲೇ ಹುಡ್ರು ಏನೇನ್ ಮಾಡ್ತಾರೆ. ಎಷ್ಟು ಸೆಕೆಂಡ್ ತಗೋರಿ ಅಣ್ಣ? ಹಬ್ಬ ಅಕ್ಷಿ ಮೇಲೆ ಡಿಪೆಂಡ್ ಅಣ್ಣ. ಲಾಂಗ್ ಎಷ್ಟು ಇರುತ್ತೆ, ಲಾಂಗ್ ಜಾಸ್ತಿ ಬರುತ್ತಣ್ಣ. ಎಕ್ಸಾಂಪಲ್ ಅಂದ್ರೆ ಇವಾಗ ಆನೆಗಲ್ಲಿ ಹೋಗಿದ್ದೀರಾ? ಕ್ವಾಟಿ ತಗೊಂಡೋಗಿರಾ? ಇದನ್ನ ತಗೊಂಡ್ ಹೋಗಿಲ್ಲ ಕ್ವಾಟಿ ಹಬ್ಬ ಚಿಕ್ಕೇರಿ ಚಿಕ್ಕೇರಿ ಏನೋ ಲೆಕ್ಕಕ್ಕೆ ಬಿಡೋಣ. ಅದಕ್ಕೆ ನಮ್ ಬೈ ಒಂದೊಂದ್ಸರಿ ಫಸ್ಟ್ ರೌಂಡ್ ಎಲ್ಲ 6-7 ಸೆಕೆಂಡ್ಗೆ ಹೊರಬಾರ್ದು. ಸಿಕ್ಕಾಬಿಟ್ಟೆ ಸೆಟ್ ಇದೆ ಊರಿಗೆ. ಇಲ್ಲ ಇಷ್ಟು ಸೈಲೆಂಟ್ ಆಯ್ತು, ಹಬ್ಬಕ್ಕೆ ಹಾಕ್ಬಿಟ್ರೆ ಹಿಂಗೆಲ್ಲ ಇರೋದ್ ಸುಳ್ಳು. ಫುಲ್ ರ್ಯಾಶ್ ಸಿಗೋವರೆಗೂ ಕೈಗೆ ಏನಾದ್ರು ಅನಾಹುತ ಆಗಿರೋದು ಆ ಕಾಲದಲ್ಲಿ? ಊರಿಗಂತೂ ಏನಾಗಿಲ್ಲ, ಊರಿ ಹಿಡ್ಯಾಕ್ ಬಂದಿರಿಗಂತ ಊರಿ ಹಿಡ್ಯಾಕ್ ಬಂದರಿಗೆ ಆಗೈತೆ ಅನಾಹುತ. ಆನಂದ್ ಬಿದ್ದಾರಣ ಕೈ ಹೊಡೆದ. ಯಾವಾಗ್ಲೂ ಪಿಪಿಕುಲ್ ಯಾರ ಇದ್ರಿಗೂ ಹಿಂಗ್ ಹತ್ಕೆ ಇರತ್ತ. ಸ್ಟ್ರೈಟ್ ಇದ್ರಿ ಬರಾಕತ್ತಾರ ಅಂದ್ರೆ ಸುಮ್ ಹೊಡೆದ ಕಾಲ ಹಾಕೊಳತ್ತವ್ರಿ. ಕಾಲ ಇರೋದಿಲ್ಲ, ಚಟ್ನಾಗ ಜಾಸ್ತಿ ಹೊಡೆದಾನ. ಒಟ್ಟು ಜಂಪ್ ಏನ್ ಮಾಡಲ್ಲ ಹೋಗೋ ಟೈಮಲ್ಲಿ. ಶಕ್ತಿ ಇರುತ್ತೆ ಅಷ್ಟು ಹೊಡೆದ ಜಂಪ್ ಮಾಡಿ ಫುಲ್ ನೆಲಕ್ಕೆ ಕೋಲ್ ಮುಟ್ಟಿಸಿ ಆಮೇಲೆ ಹೋಗೋಣ. ಎಷ್ಟು ಖರ್ಚಾಗುತ್ತೆ ಮಾಡ್ಸಕ್ ಜೂಲ ಎಲ್ಲ? ನಾ ಈಗ ಸದ್ಯ ಅಂದ್ರೆ ಒಂದು ಒಳ್ಳೇದ್ ಬೇಕು ಅಂದ್ರೆ ಒಂದ್ 25,000 ಬೇಕಣ್ಣ. ಎಲ್ಲ ಫುಲ್ ಸಟ್ಟ ಕೊಡ್ತಾರ. ಚಟ್ ಇಟ್ಟಲ್ಲ ಏನು ಕೊಡಲ್ಲ. ಜೂಲ ಕಾಲಿಗೆ ಹಾಕೋದು, ಮೈ ಮೇಲೆ ಹಾಕೋದು, ಹಣಿಗೆ ಹಾಕೋದು. ಚಟ್ಟು ನಾವು ಹೂವು ಒಂದ್ ಹಬ್ಬ ಎಲ್ಲಾ ಸೇರಿ ಅಂದ್ರೆ ಅಣ್ಣ ಬಲೂನ್ ಗಿಲೋನ್ ಅಂದ್ರೆ ಬೇಕಣ್ಣ. ಒಂದ್ 25-30 ಸಾವಿರದ ಬಡ್ಡೆ ಹೋಗುತ್ತೆ. 25-30 ಸಾವಿರ ಒಂದ್ ಹಬ್ಬಕ್ಕೆ ಹೋದ್ರೆ ಎಷ್ಟು ಖರ್ಚಾಗುತ್ತೆ ನಿಮ್ಗೆ? ಆಗತ್ತಣ್ಣ, ಹಬ್ಬದ ಮೇಲೆ ಡಿಪೆಂಡ್. 15,000 ಮ್ಯಾಕ್ಸಿಮಮ್ ಅಂದ್ರೆ ಒಂದ್ 10ರಿಂದ 15,000 ಮ್ಯಾಕ್ಸಿಮಮ್. 15,000 ಮ್ಯಾಕ್ಸಿಮಮ್. ಆಟೋ ಬಾಡಿಗೆ ನಂಬರಿಂಗ್ ನೆಂಟಿಗೆ 10,000 ಆಗಿ ಹೋಗತ್ತೆ. ಅಲ್ಲೇ 10,000 ಆಗುತ್ತೆ. ಚಾಯ್ಸ್ ನಂಬರ್ ತಗೊಂತೀರಾ? ಅದ್ರ ಬೇರೆ 8,000 5,000 ಅಂತಾರ. ಈಗ 15,000 ಖರ್ಚು 5,000 ನಂಬರ್ಗೆ ಇರುತ್ತಣ್ಣ. ಮನೆಯಿಂದ ಊಟ ಎಲ್ಲ ಮಾಡ್ಕೊಡ್ತಾರ ನಮ್ಮರ. ಸಮಸ್ಯೆ ಇಲ್ಲ, ಏನಷ್ಟು ಸಮಸ್ಯೆ ಇಲ್ಲ ನಮಗೆ.
ನಾವ್ ತಿಂಡಿ ಮನೆಯಿಂದಾನೆ ಮಾಡ್ತೀವಿ ತಗೊಂಡ್ ಹೋಗ್ತಾರೆ ಮನೆಯಿಂದನ ಎಲ್ಲ ಫ್ಯಾನ್ಸ್ಗೆಲ್ಲ ಇಲ್ಲ. ಎಲ್ಲ ಎಲ್ಲರಿಗೂ ತಗೊಂಡ್ ಹಾಕಿ ಕಾರಣ ಹಾಕ್ಯಂಡ್ ಹೋಗ್ಬಿಟ್ರಲ್ಲ ಕ್ಲಿಯರ್ ಆಗಿ. ಹಾ 2 ಡಬ್ಬಿ ಬಾಕ್ಸ್ 2 ಡಬ್ಬಿ ದೊಡ್ಡ ಹಾಕಿರ್ತಾವಣ ಸುಮ್ ಫಿಕ್ಸ್ ಬಾವುಟ ಗೀಟ ಮಾಡ್ಸಿದ್ರ ಅವ್ರಿಗೆ ಎಲ್ಲ ಇದಾವ. ಎಲ್ಲ ಇದಾವ. ಫ್ಯಾನ್ಸ್ ಅಂತ ಮಾಡ್ಸಿದ್ರ. ಅಂದ್ರಣ್ಣ, ಈಗ ಈ ವರ್ಷದಿಂದ ಜಾಸ್ತಿ ಫ್ಯಾನ್ಸ್ ಅಣ್ಣ. ಹಾ ಬೋರ್ಡ್ ಗಿಡ ಎಲ್ಲ ಸ್ಟಾರ್ಟಿಂಗ್ ಅಣ್ಣ ಬೋರ್ಡ್ ಗಿಡ್ ಮಾಡ್ಸ್ಕಂದಾರ. ಭಾಳ ಅದಾವಣ. ಈಗ ಸದ್ಯ ಈಗ ಇಷ್ಟಂಗೆ ಈಗ ಒಂದ್ 4-5 ಹಬ್ಬ ಮಾಡ್ಬೇಕಾಯ್ತಣ್ಣ ನಾವು. ಏನಣ್ಣ ಈಗ ಹಬ್ಬದಿಂದ ಏನು ಪ್ರೈಸ್ ನೆಟ್ಟು ಕೊಡಂಗಿಲ್ಲ ಹಂಗ ಬುಕ್ಕಿಂಗ್ ಗಿಕ್ಕಿಂಗ್ ಅಂತಾರಲ್ಲ ಆತರ ಏನಾದ್ರು ನಿಮಗೆ ಕೇಳ್ತಾರಣ್ಣ. 3 ವರ್ಷ ಹಬ್ಬ ಮಾಡಿದ್ರಲ್ಲ ಏನಾದ್ರು ನಿಮ್ಗೆ ಕೇಳ್ತಾರ. ಬಾಳ ಬೈಲ್ ಕೇಳಾರಣ. ನಾವಂತ್ರು ಬುಕ್ಕಿಂಗ್ ಅಂದ್ರೆ ನಾವ್ ಒಲ್ವೆ ಹಬ್ಬಕ್ಕ ಒಲ್ವೆ ನಿಯತ್ತಿನ ಹಬ್ಬ ಏನ ಕೊಡ್ರಿ ನೀ ಏನ್ ಕೊಡ್ಲಿ ಬಿಡ್ಲಿ ಒಟ್ಟು ಹಬ್ಬ ಮಾಡ್ಬೇಕು ಚೆನ್ನಾಗಿ. ಮೊನ್ನೆ ಬಿಸ್ಲಾಳ್ಯಾಗ ನೋಡೋಣ ನಿಯತ್ ಅಂತ ಹೋದ್ವಿ ನಾವು. ಏನು ಕೊಡ್ಲಿಲ್ಲ ಅವ್ರು. ಮತ್ತೆ ಇದು ಟಿ ಶರ್ಟ್ ಎಲ್ಲ ಮಾಡಿ ಸೈಡ್ ಮೇಲೆ ಫೋಟೋ ಗೀಟ ಬಿಟ್ಟಿದಾರ. ನಾವ್ ಟಿ ಶರ್ಟ್ ಊರಿಗೆ ಮಾಡ್ಸಿದಂತ ಅವ್ರವ್ರ ಹುಡ್ರು ಅಭಿಮಾನಿಗಳು ಮಾಡ್ಸ್ಕೊಂಡಾರ. ಮಾಡ್ಸಿ ಬಿಟ್ಟಿದಾರ ನಿಮ್ಗೆಲ್ಲ ಫೋಟೋ ಎಲ್ಲ ಮಾಡ್ಸಿದಾರೆ. ಫೋಟೋ ತಗೊಂಡು ಫಸ್ಟ್ ಇಲ್ಲಿಗೆ ಬರ್ತಾರಣ. ಹಾ ನನ್ ಮಗ ಎಷ್ಟ್ ಜನ ಹೋಗ್ತಾರ ಇಲ್ಲಿಂದ? ನಮ್ಮೂರಿಂದ ಜಾಸ್ತಿ ಹೋಗೋಣ. ಹೊರಗಿನ ಹುಡ್ರ ಜಾಸ್ತಿ ಅಣ್ಣ ಆಲ್ಮೋಸ್ಟ್ ಆಗಿ ಈಗ ಸದ್ಯ. ಅಂದ್ರೆ ಟ್ಯಾಕ್ಟ್ರಿ ಮಾಡಿಸ್ತೀರಾ ಇಲ್ಲ ಆಟೋ ಅಣ್ಣ ಫಿಕ್ಸ್. ಟ್ಯಾಕ್ಟ್ರಿ ಎಷ್ಟು 2 ಟ್ಯಾಕ್ಟ್ರಿನ? ಇಲ್ಲ 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 ಆಟೋದಾಗ ಬರ್ತಾರ. ಈಗ ಹೋರಿ ಅಷ್ಟೇ ಆಟೋದಾಗಣ. ಹಾ. ಹುಡ್ರೆಲ್ಲ ಬೈಕ್ ಬೈಕ್ ಕಾರ್ ತಗೊಂಡ್ ಬರ್ತಾರ. ಬೈಕ್ ಕಾರ್ ತಗೊಂಡ್ಬರ್ತಾರೆ. ಅಂದ್ರೆ ಹುಡುಗರೆಲ್ಲ ಅಲ್ಲಿ ಮುಂದೆ ಬರ್ತಿರ್ತಾರ. ಕ್ರೇಜ್ ಸಿಕ್ಕಾಪಟ್ಟೆ ಕ್ರೇಜ್ ಇರುತ್ತೆ ಆ ಈ ಕಾಲದಲ್ಲಿ. ವರ್ಷ ಅಂತೂ ಸಿಕ್ಕಾಪಟ್ಟೆ ಆಯ್ತು. ಹಾ ಟ್ರೆಂಡಿಂಗ್ ಊರಣ ಈ ವರ್ಷ ಎಲ್ಲ. ಹಾ ಈ ವರ್ಷ ಟ್ರೆಂಡಿಂಗ್ ಯಾರು ಕೇಳ್ಪಟ್ಟೆ ಬಂದ್ ನಾನು. ಕೇಳಿದ್ರು ಹೇಳ್ತಾರಣ್ಣ ಈ ವರ್ಷ. ಟ್ರೆಂಡಿಂಗ್ ಊರ. ಹಾ ಸ್ಪಿಂಗಿಂಗ್ ಮಿಷನ್ ಅಂತಾನು ಟ್ರೆಂಡಿಂಗ್ ಈ ಸಲ. ಸ್ಪಿನ್ನಿಂಗ್ ಮಿಷನ್ PPL ಫ್ಯಾನ್ಸ್ ಇಟ್ಟಿರ ಹೆಸರು. ಹಾ ಎಲ್ಲ ಫ್ಯಾನ್ಸ್ ಆಯ್ತದ. ಅದು ಕೋಲ್ ಹಿಂಗ್ ಸೇಕ್ ಹೊಡಗ್ತಾ ಇರ್ತದೆ. ಬೆಟ್ಟ ಕೋಲ್ವಾ ಹಂಗಾಗಿ ಸ್ಪಿಂಗ್ ಮಾಡ್ದಂಗ್ ಮಾಡ್ತದಲ್ಲ. ಸಣ್ಣ ಹುಡ್ರಿಗೆಲ್ಲ ಇದ್ರ ಮೇಲೆ ಭಾಳ ಅಭಿಮಾನ. ಸಣ್ಣ ಹುಡುಗರಿಗೆಲ್ಲ. ಅಯ್ಯೋ ಸಣ್ಣ ಹುಡ್ರೆಲ್ಲ ಬರ್ತಾವ. ಹಾ ಬಹಳ ಅಭಿಮಾನಿಗಳು ಅಣ್ಣ ಜಾಸ್ತಿ. ಈಗ ಈ ವರ್ಷ ಅಂತ ವರ್ಷಕ್ಕೆ ಒಬ್ರ ಇಬ್ಬರ ಮನೆ ಬರ್ತಾ ಇರ್ತಾರ. ಡೈಲಿ ಒಟ್ಟು ಇದ್ದೇ ಡೈಲಿ ಇರ್ತಾವ. ಒಬ್ರ ಇಬ್ಬರ ಮಳ್ಳೆನಹಳ್ಳಿ ಅಂತ ಹೆಸರು ತಂದು ಕೊಟ್ಟೈತಿ ಊರಿಗೆ. ಈ ವರ್ಷ ಫೇಮಸ್ ಆಗಿದೆ. ಅಂದ್ರೆ ಇನ್ನೂ ಹೆಚ್ಚು ಜನಕ್ಕೆ ಗೊತ್ತಾಗಿದೆ ಮಳ್ಳೆನಹಳ್ಳಿ ಅನ್ನೋದು ಈ ವರ್ಷ ಊರಿಂದ. ಜಾಸ್ತಿ ಗೊತ್ತಾಗೈತಣ್ಣ.